ಹಲೋ ಫ್ರೆಂಡ್ಸ್, ನಾನಿವತ್ತು ಬಂದಿರೋದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇದು ಸುಮಾರು ಮಂಗಳೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಏರ್ಪೋರ್ಟ್ ತುಂಬಾನೇ ಹತ್ತಿರದಲ್ಲಿದೆ. ಇಲ್ಲಿ ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅನ್ನೋದು ಜನರ ನಂಬಿಕೆ. ನೀವು ದೇವಸ್ಥಾನದ ಒಳಗೆ ಹೋಗುವ ಮುಂಚೆ ಲಗೇಜ್ ಇದ್ರೆ ನಿಮ್ಮ ಜೊತೆ ದೇವಸ್ಥಾನದ ಪಕ್ಕದಲ್ಲಿ ಲಗೇಜ್ ಇಡೋಕ್ಕೆ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಇಟ್ಟು ಹೋಗ್ಬೋದು. ಆ್ಯಂಡ್ ಇದಕ್ಕೆ ಪೇ ಮಾಡೋಕ್ಕೆ ಇರಲ್ಲ. ನಿಮ್ಮ ಕೈಯಲ್ಲಿ ಒಂದು ಟೋಕನ್ ನಂಬರು ಕೊಟ್ಟಿರ್ತಾರೆ ಆ್ಯಂಡ್ ಬ್ಯಾಗ್ಗೆ ಕೂಡ ಹಾಕಿರ್ತಾರೆ. ಸೊ ನೀವು ಸೇಫ್ ಆಗಿ ಇಟ್ಟು ಹೋಗ್ಬೋದು. ರೂಮಿಗೆಲ್ಲ ಎಷ್ಟಿರುತ್ತೆ? ರೂಮಿಗೆ ಫಸ್ಟ್ ಫ್ಲೋರ್ 300, ಸೆಕೆಂಡ್ 400, ಥರ್ಡ್ ಫ್ಲೋರ್ ಫಸ್ಟ್ ಫ್ಲೋರ್ 500, ಸೆಕೆಂಡ್ 400 ಮತ್ತೆ 300. ಮತ್ತೆ ಎ ಸಿ ರೂಮ್ 1000 ಜಾಸ್ತಿ. ಅಂದರೆ ಒಬ್ಬರು ಇದ್ದರೂ ಸೇಮ್ ಒಂದೇ ರೇಟ್. ಇದು ಮಾತ್ರನಾ? ಇಲ್ಲಿ ಬ್ರಾಹ್ಮರಿ ಮತ್ತೊಂದು ಅಲ್ಲಿ ಯಾತ್ರಿ ಮಾತ್ರ, ಅಲ್ಲಿ ಹಿಂದ್ಗಡೆ ನಂದಿನಿ ಉಂಟು. ಅದು ಎ ಸಿ ರೂಮ್. ಇಲ್ಲಿ ಕೂಡ ಎ ಸಿ ರೂಮ್ ಎಲ್ಲ ಉಂಟು. 1680 ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ. ಹೋಗ್ತಾ ಇದ್ದಂಗೆ ನಿಮಗೆ ಸೇವಾ ಕೌಂಟರ್ ಸಿಗುತ್ತೆ ಮತ್ತು ಪಕ್ಕದಲ್ಲೇ ಪಟ್ಟೆ ಸೀರೆ ದೇವಿಗೆ ಹರಕೆ ಇದ್ದರೆ ಇಲ್ಲೇ ಸಿಗುತ್ತೆ, ಹಾಗೂ ಪೂಜಾ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ. ನಾವು ದೇವಸ್ಥಾನದ ಒಳಗಡೆ ಹೋಗುವಾಗ ಕೈಕಾಲು ತೊಳೆದು ಹೋಗುವುದು ನಮ್ಮ ಪದ್ಧತಿಯಾಗಿರುತ್ತೆ. ಇದು ದೇವಸ್ಥಾನದ ಆವರಣ. ಇಲ್ಲಿ ದೇವಸ್ಥಾನದ ಒಳಗಡೆ ಶೂಟ್ ಮಾಡೋಕೆ ಅಲೋ ಇರಲ್ಲ, ಓನ್ಲಿ ಹೊರಗಡೆಯಿಂದ ಮಾಡಬಹುದು ಅಷ್ಟೇ. ಹೊರಗಡೆ ಒಂದು ಮಾನಿಟರ್ ಸ್ಕ್ರೀನ್ ಹಾಕಿರ್ತಾರೆ, ಅಲ್ಲಿಂದ ಲೈವ್ ಆಗಿ ದೇವಿಯನ್ನ ನೋಡಬಹುದು. ಮತ್ತೆ ಇಲ್ಲಿ ದೇವಿಗೆ ಸಿಯಾಳ ಅಭಿಷೇಕನೂ ಮಾಡ್ತಾರೆ. ಕಟೀಲು ಯಕ್ಷಗಾನಕ್ಕೆ ಫೇಮಸ್ ಆಗಿದೆ. ಇಲ್ಲಿ 6 ಯಕ್ಷಗಾನ ಮೇಳಗಳಿವೆ. ಇಲ್ಲಿ ನಿಮಗೆ 3 ಹೊತ್ತು ಭೋಜನ ವ್ಯವಸ್ಥೆ ಇರುತ್ತೆ. 7ರಿಂದ 10 ಗಂಟೆವರೆಗೆ ಗಂಜಿ ಊಟ ಸಿಗುತ್ತೆ. ನಂತರ 12ರಿಂದ 3 ಗಂಟೆವರೆಗೆ ಅನ್ನ ಸಂತರ್ಪಣೆ ಇರುತ್ತೆ. ರಾತ್ರಿ 7:30ರಿಂದ 9:30ರವರೆಗೆ ಅನ್ನ ಸಂತರ್ಪಣೆ ಸಿಗುತ್ತೆ. ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಭೋಜನ ಶಾಲೆ ಪಕ್ಕದಲ್ಲಿ ಆನೆ ಮತ್ತು ಗೋಶಾಲೆ ಇರುತ್ತೆ. ಆನೆ ಹೆಸರು ಮಹಾಲಕ್ಷ್ಮಿ. ಇದಕ್ಕೆ ಇವಾಗ 38 ವರ್ಷ ವಯಸ್ಸು. 5ನೇ ವಯಸ್ಸಿಗೆ ಆನೆಯನ್ನು ಇಲ್ಲಿಗೆ ತಂದಿರ್ತಾರೆ. ಇಲ್ಲಿ ಗೋಶಾಲೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಹರಿಯುವ ನದಿ ಏನಿದೆ ಅದು ಕಾಮಧೇನುವಿನ ಮಗಳು. ಅದಕ್ಕೋಸ್ಕರ ಗೋಶಾಲೆಗೆ ಇಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ಇಲ್ಲಿನ ಇತಿಹಾಸವನ್ನು ತಿಳಿಯೋಣ. ದುರ್ಗಾ ಪರಮೇಶ್ವರಿ ದೇವಿಯು ನಂದಿನಿಯ ಮಗಳಾಗಿ ಜನಿಸಿದ ಸ್ಥಳವೇ ಕಟೀಲು. ನಂದಿನಿ ಯಾರು? ನದಿಯಾಗಿ ಭೂಮಿಗೆ ಬಂದಿದ್ದು ಹೇಗೆ? ಕಟೀಲು ದೇವಸ್ಥಾನ ನದಿಯ ನಡುವೆ ಇರುವ ಸಣ್ಣ ದ್ವೀಪವಾಗಿದೆ. ನಂದಿನಿ ಈ ಭೂಮಿಗೆ ಬರಲು ಕಾರಣವಿದೆ. ಅದರ ಪ್ರಕಾರ ಆಗ ಈ ಸ್ಥಳದಲ್ಲಿ ತುಂಬಾ ಬರಗಾಲ ಬಂದು ಜನರು ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ. ಆಗ ಮಹಾಜ್ಞಾನಿಯಾಗಿದ್ದ ಜಾಬಾಳಿ ಮಹರ್ಷಿ ಪುಣ್ಯ ಹಸುವಾದ ಕಾಮಧೇನುವನ್ನು ಕರೆತಂದು ಯಜ್ಞ ನಡೆಸಲು ನಿರ್ಧರಿಸುತ್ತಾರೆ. ಅದಕ್ಕೆ ಕಾಮಧೇನನ್ನು ಕರೆತರಲು ಇಂದ್ರನ ಒಪ್ಪಿಗೆ ಕೇಳಿದಾಗ ಕಾಮಧೇನು ವರ್ಣಲೋಕಕ್ಕೆ ಹೋಗಿದ್ದು ನನ್ನ ಪುತ್ರಿ ನಂದಿನಿಯನ್ನು ಕರೆದು ಹೋಗಿ ಅಂತಾರೆ ಇಂದ್ರ. ಆದರೆ ಪಾಪಿಗಳಿಂದ ತುಂಬಿದ್ದ ಈ ಭೂಲೋಕಕ್ಕೆ ಬರಲು ತಿರಸ್ಕರಿಸುತ್ತಾಳೆ ನಂದಿನಿ. ಆಗ ಕೋಪಗೊಂಡ ಜಾಬಾಳಿ ಮಹರ್ಷಿ ನಂದಿನಿಗೆ ಶಾಪ ಕೊಡುತ್ತಾರೆ. ನೀನು ಯಾವ ಭೂಲೋಕಕ್ಕೆ ಹೋಗುವುದಿಲ್ಲ ಅಂತ ಹಠ ಮಾಡುತ್ತಿದ್ದೀಯೋ ಅಲ್ಲೇ ನದಿಯಾಗಿ ಹರಿ ಎಂದು ಶಾಪ ಕೊಡುತ್ತಾರೆ. ಮಹರ್ಷಿ ಬಳಿ ಕ್ಷಮೆ ಯಾಚಿಸಿದ ನಂದಿನಿ ಈ ಶಾಪ ವಿಮೋಚನೆ ಮಾರ್ಗ ತೋರಿಸಬೇಕು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ನೀನು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥಿಸು, ಅವರೇ ನಿನ್ನ ಶಾಪ ವಿಮೋಚನೆ ಮಾರ್ಗ ತೋರಿಸುತ್ತಾಳೆ ಎಂದು ಹೇಳ್ತಾರೆ. ಅದರಂತೆ ನಂದಿನಿ ದುರ್ಗಾ ಮಾತೆಯನ್ನು ಪ್ರಾರ್ಥಿಸಿದಾಗ ದುರ್ಗೆ ಪ್ರತ್ಯಕ್ಷಳಾಗಿ ಜಾಬಾಳಿ ಮಹರ್ಷಿಯ ಶಾಪದಂತೆ ನದಿಯಾಗಿ ಹರಿ, ನಾನು ನಿನ್ನ ಮಗಳಾಗಿ ಹುಟ್ಟಿ ಶಾಪ ವಿಮೋಚನೆ ಮಾಡುತ್ತೇನೆ ಅಂತಾರೆ. ಅದರಂತೆ ಇಲ್ಲಿ ನಂದಿನಿ ನದಿಯಾಗಿ ಹರಿದರು. ನಂತರ ಜಾಬಾಳಿ ಮಹರ್ಷಿ ನದಿ ದಡದಲ್ಲಿ ಯಜ್ಞ ಮಾಡಿ ಜನರ ಕಷ್ಟಗಳನ್ನು ಪರಿಹರಿಸಿದರು. ದುರ್ಗಾ ಮಾತೆ ನದಿ ಮಧ್ಯೆ ನೆಲೆಸಿದ್ದು ಯಾಕೆ? ನಂದಿನಿ ಭೂಮಿಗಿಳಿದ ಸ್ವಲ್ಪ ಸಮಯದ ಬಳಿಕ ಅರುಣಾಸುರನೆಂಬ ರಾಕ್ಷಸನ ಉಪಟಳ ಶುರುವಾಗುತ್ತೆ. ಈ ರಾಕ್ಷಸ 2 ಅಥವಾ 4 ಕಾಲುಗಳಿರುವ ಪ್ರಾಣಿಗಳಿಂದ ಸಾವು ಬರಬಾರದೆಂದು ಬ್ರಹ್ಮದೇವನಲ್ಲಿ ವರ ಪಡೆದುಕೊಂಡಿರುತ್ತಾನೆ. ಅದಕ್ಕೋಸ್ಕರ ರಕ್ತೇಶ್ವರಿಯು ದುಂಬಿ ರೂಪದಲ್ಲಿ ಬಂದು ಆ ರಾಕ್ಷಸನನ್ನು ಕೊಂದು ಹಾಕ್ತಾಳೆ. ದುರ್ಗಾ ಪರಮೇಶ್ವರಿ ರೂಪದಲ್ಲಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ನೆಲೆಸಿ ನಂದಿನಿಗೆ ಮಗಳಾಗಿ ಹುಟ್ಟುವುದಾಗಿ ಹೇಳಿದ ಮಾತನ್ನು ಈಡೇರಿಸಿದ್ರು. ದುರ್ಗಿ ನದಿಯ ಮಧ್ಯಭಾಗದಲ್ಲಿ ನೆಲೆಸುವುದರಿಂದ ಇಲ್ಲಿಗೆ ಕಟೀಲು ಎಂದು ಹೆಸರು ಬಂತು. ಸಂಸ್ಕೃತದಲ್ಲಿ ಕಟಿ ಅಂದ್ರೆ ಮಧ್ಯಭಾಗ ಎಂದು ಅರ್ಥ, ಇಲ ಅಂದ್ರೆ ಭೂಮಿ ಎಂದು ಅರ್ಥ. ನದಿಯ ಮಧ್ಯಭಾಗದಲ್ಲಿ ಇರುವ ಈ ಭೂಪ್ರದೇಶದಲ್ಲಿ ನೆಲೆಸುವುದರಿಂದ ಕಟೀಲು ಎಂದು ಹೆಸರು ಬಂತು.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ, ಸಿ ಯು.